ನಮಸ್ಕಾರ. ಈಗ ತಾನೇ ಹೀರೋ ಆಯ್ತು, ಮಾತಾಡಬೇಕು, ನೀನು ಬಂಡೆ ಕೇಳಬೇಕು. ಈಗ ತಾನೇ ನಾನು, ಮುಖ್ಯಮಂತ್ರಿಗಳು, ಎಲ್ಲ ಅಧಿಕಾರಿಗಳು ಕಂಠೀರವ ಕ್ರೀಡಾಂಗಣದಲ್ಲಿ ಎಲ್ಲ ಜನತೆಗೆ ಶುಭವನ್ನು ಹಾರೈಸಿ ಮಕ್ಕಳ ನೃತ್ಯ ಪ್ರದರ್ಶನವನ್ನು ಕೂಡ ನೋಡಿ ಆಲಿಸಿ ಬಹಳ ಸಂತೋಷದಿಂದ ಸರ್ಕಾರದ ಕಾರ್ಯಕ್ರಮವನ್ನು ನಡೆಸಿ ಬಂದಿದ್ದೇವೆ. ಮೊದಲಿಗೆ ಈ ಸೇರಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಕುಲ ಬಾಂಧವರಿಗೆ, ಅತಿಥಿಗಳಿಂದ ಈ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು. ಅದನ್ನ ಕರೆಸಿದಂತೆ ಅಂಧ ಮಕ್ಕಳಿಗೆ ಅವರಿಗೆ ಏನಾದರೂ ಒಂದು ಅವರ ಜೀವನ ಉಪಯೋಗಕ್ಕೆ ಬೇಕಾದಂಥ ವಸ್ತುಗಳನ್ನು ನೀಡಲು ಅವರ ವಾಡಿಕೆಯಾಗಿದ್ದ ನಮ್ಮ ಕೆ.ಸಿ. ಮೂರ್ತಿಯವರು ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಅವರಿಗೆ ಕಂಬಳಿ ಮತ್ತು ಇನ್ನಿತರ ಬೆಡ್ಶೀಟ್ ಹುಡುಗಿಗಳನ್ನು ನೀಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಗಾಂಧಿನಗರ ಕೆ.ಸಿ. ಮೂರ್ತಿಯವರ ಸಾರಥ್ಯದಲ್ಲಿ ವೈಭವದ ಕನ್ನಡ ರಾಜ್ಯೋತ್ಸವ ಈ ಸಂದರ್ಭಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಬಯಸುತ್ತಾ ಅನ್ನ ಮಕ್ಕಳಿಗೆ ಅವರಿಗೆ ಒಂದಷ್ಟು ಪರಿಕರಗಳನ್ನು ನೀಡ್ತಾ ಇದ್ದಾರೆ. ಫೋಟೋ ಸೆಷನ್ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತೇನು ಬೆಂಗಳೂರು ಹೃದಯ ಭಾಗದಲ್ಲಿರುವ ಕರ್ನಾಟಕ ಹನ್ನೆರಡು ಶಾಲೆಯ ಮಕ್ಕಳು ಆಗಮಿಸಿದ್ದಾರೆ. ಪ್ರತಿ ವರ್ಷವೂ ಸುಮಾರು 25 ವರ್ಷದಿಂದ ಕುವೆಂಪು ಕಾರ್ಯಕ್ರಮಕ್ಕೆ 26ನೇ ವರ್ಷ ನಾಳೆ ಡಿಸೆಂಬರ್ 29ಕ್ಕೆ ಪ್ರತಿ ವರ್ಷವೂ ಕುವೆಂಪು ಕಾರ್ಯಕ್ರಮಕ್ಕೆ ಶಾಲೆ ಆಡಳಿತ ಮಂಡಳಿ ನಮ್ಮ ಕಾರ್ಯಕ್ರಮ ಕರ್ಕೊಂಡು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಅವರಿಗೆ ಅವರು ಶಾಲೆ ಆಡಳಿತ ಮಂಡಳಿಗೆ ಮಕ್ಕಳಿಗೆ ಆ ನಾಡ ದೇವತೆ ನಮ್ಮ ತಾಯಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತು ಎಲ್ಲ ಹಲವಾರು ಗಣ್ಯಮಾನ್ಯರು, ರಾಜಕಾರಣಿಗಳು, ಹೋರಾಟಗಾರರು, ಈ ಭಾಗದ ಮುಖಂಡರುಗಳು ಎಲ್ಲ ಬಂದಿದ್ದಾರೆ. ಸಮಯ ಬಾಗಿಲಾಗಿದೆ, ದಯಮಾಡಿ ಎಲ್ಲರೂ ಶಿಸ್ತಿನಿಂದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದ್ದಾರೆ. ಉಪ ಮುಖ್ಯಮಂತ್ರಿಗಳು ಈಗ ಒಂದು 10 ನಿಮಿಷ ಫಸ್ಟ್ ಬಂದಿದ್ದ ಅವ್ರನ್ನೆಲ್ಲ ಕೊಡಿಸ್ಬೇಕಾಯ್ತು. ಪಾಪ ಅವರು ಕಾರ್ಯಕ್ರಮ ಇರೋದ್ರಿಂದ ತಡ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಒಂದು 5 ನಿಮಿಷ ನಮ್ಮ ಕಾರ್ಯಕ್ರಮ ಕೊಟ್ಟೋಗಿದ್ದಾರೆ. ನಿಮಗೆ ಸಂತೋಷ. ಅವರು ಕಾರ್ಯಕ್ರಮಕ್ಕೆ ಕನ್ನಡಿಗರ ಮೇಲೆ ಇರುವಂಥ ಪ್ರೀತಿಗೆ ಅಪಾರಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಮಕ್ಕಳಿಗೆ ಆಡಳಿತ ಮಕ್ಕಳಿಗೆ ರಂಗನಾಥರ ಪ್ರಿನ್ಸಿಪಾಲು ಪ್ರತಿ ವರ್ಷ ನಾವು ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಜೊತೆಗೆ ಈ ಕಾರ್ಯಕ್ರಮ ರಾಜ್ಯೋತ್ಸವಕ್ಕೆ ಇರ್ಬೋದು ಒಂದು ಆಶೀರ್ವಾದ ಮಾಡಿಸಿ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ನಾವೇನು ಚಳಿಗಾಲಕ್ಕೆ ಯಾರು ನನ್ನ ಸ್ನೇಹಿತರು ಎಲ್ಲ ಚಳಿಗಾಲ ಬರ್ತಾ ಇದೆ, ಮಕ್ಕಳಿಗೆ ಕಂಬಿ ಕೊಡಿ ಎಂದಾಗ ನಾನು ಈ ಶಾಲೆಯನ್ನ 25 ವರ್ಷದಿಂದಲೂ ಕೂಡ ನಿರಂತರವಾಗಿ ಈ ಶಾಲೆಯನ್ನೇ ಅದು ನನ್ನ ತಾಯಿ ಆಶೀರ್ವಾದ. ಆ ಮಕ್ಕಳಿಗೆ ಆರೋಗ್ಯ ಬಗ್ಗೆ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಚೆನ್ನಾಗಿ ಕಾಪಾಡಿ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ನಮ್ಮ ದೊಡ್ಡ ನಮಸ್ಕಾರವನ್ನು ನಾವು ತಿಳಿಸ್ತಾ ಇದ್ದೀವಿ. ಯಾಕೆಂದ್ರೆ ಬೇರೆ ಸುತ್ತಾಗ ವಿಶ್ವ ಎಲ್ಲ ಈಗಲೂ ತುಂಬ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಆದ್ರಿಂದ ಅವ್ರು ಬಂದಿರುವಂತೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಆಡಳಿತ ಮಂಡಳಿಗೂ ಮತ್ತೆ ಬಂದಿರುವ ಮಕ್ಕಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ ಸರ್. ನಿಮಗೆ ಆರೋಗ್ಯ ಒಳ್ಳೆಯದಾಗಲಿ. ಮೈನಾರಿಟಿ ಪ್ರೆಸಿಡೆಂಟು ಅತ್ತಬ್ ಖಾನ್ ಅವರು ಬಂದಿದ್ದಾರೆ. ಸುಮಾರು 2 ವರ್ಷದಿಂದ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಭಾರಿ ಸಂತೋಷ ಆಗ್ತಾ ಇದೆ. ನೋಡ್ತಿದ್ದಾರೆ ಎಷ್ಟೊತ್ತಾದ್ರೂ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ, ನಾನು ಬಿಜಿ ಇದ್ರು ಕೂಡ ಅಂತ ಹೇಳಿದ್ದಾರೆ. ನಾನು ಯಾವಾಗಲೂ ಅವ್ರಿಗೆ ನಾನು ಅಭಾರಿ ಆಗಿರ್ತೀನಿ. ಕನ್ನಡದ ಸೇವೆಗೆ ನಿರಂತರವಾಗಿ ನಮ್ಗೆ ಯಾರು ಸಹಕಾರ ಪರೋಕ್ಷವಾಗಿ ಮತ್ತೆ ನಮಗೆ ಎದುರುಗಡೆ ಯಾವಾಗ ನಾನು ಮುಂದೆ ನಿಂತು ನೀವು ಮಾಡಿ ಅಂತ ಹೇಳ್ತಾರೋ ಅವ್ರಿಗೆ ನಾನು ಯಾವಾಗಲೂ ಅಭಾರಿ ಆಗಿರ್ತೀನಿ. ಆ ನಾಡ ದೇವತೆ ಹೆಣ್ಣಮ್ಮ ದೇವಿ, ಕೇಂದ್ರ ಭಾಗದಲ್ಲಿ ಗ್ರಾಮ ದೇವತೆ ಆಶೀರ್ವಾದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಕಾರ್ಯ
ಕೆಲಸ ಕಾರ್ಯ ಮಾಡೋರು ನಿರಂತರವಾಗಿ ಸೇವೆಗೆ ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈಗ ನಮ್ಮ ಪ್ರಿನ್ಸಿಪಾಲ್ ರಂಗನಾಥ್ ಅವ್ರಿಗೆ ಎಷ್ಟು ನಾವು ಧನ್ಯವಾದಗಳು ಹೇಳಿದ್ರು ಸಾಕು. ಆ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಡ್ಬಂದಿದ್ದಾರಲ್ಲ, ಭಾರಿ ಸಂತೋಷ ಆಗ್ತಿದೆ ಸರ್. ನಿಮ್ಮನ್ನು ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇಂಥ ಮಕ್ಕಳಿಗೆ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಾ, ದೇವರು ಇನ್ನೂ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ, ನಮ್ಮ ಅಲ್ತಾಫ್ ಖಾನ್ ಅವ್ರ ಕಡೆಯಿಂದ ನಮಗೆ ಒಂದು ನೆನಪಿನ ಕಾಣಿಕೆ. ಹಲೋ, ಈ ಪ್ರಪಂಚದಲ್ಲಿ ಕುರುಡರು ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ, ಕುರುಡರು FIR ಮಾಡಿಲ್ಲ, ಕುರುಡ ಯಾವತ್ತೂ ಅಪರಾಧ ಮಾಡಿಲ್ಲ, ಕುರುಡರು ಯಾವುದೇ ಒಂದು ಕೋರ್ಟ್ಗೆ ಹೋಗಿಲ್ಲ. ಯಾಕೆ ಅಂದ್ರೆ ಆ ಕುರುಡನೇ ಪರಮಾತ್ಮ. ಗೊತ್ತಾಯ್ತಾ? ಇವತ್ತು ನಾವು ಅಂಧ ಮಕ್ಕಳು ಅಂತ ಹೇಳ್ತೀವಿ, ಪರಮಾತ್ಮ ಅವ್ರೊಳಗಡೆ ಇರೋದ್ರಿಂದ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಮುದ್ದಾಗಿರೋ ಹೆಣ್ಮಗಳು ಆ ಮಗುನ ದಾಟಿಸ್ತಾಳೆ. ಆಗ ಅಯ್ಯೋ ಪಾಪ, ಎಂತ ಒಂದು ಒಳ್ಳೆ ಗುಣ, ಅವಳೆಷ್ಟು ಸುಂದರವಾಗಿದ್ದಾಳೆ, ಆ ಗುಣನೂ ಹಂಗೆ ಇದೆಯಲ್ಲ, ಆ ಒಂದು ಕುರುಡನ್ನ ರೋಡಿಗೆ ಗೊತ್ತಾ ಸೈಡಿಗೆ ಕರ್ಕೊಂಡೋಗಿ ಬಿಡ್ತಾಳಲ್ಲ ಅಂತ ಹೇಳಿ ಪ್ರೀತಿ ಮಾಡ್ತೀರಾ. ಅದೇ ಮೂರ್ತಿಯವ್ರ ತರ ಚೆನ್ನಾಗಿರೋ ಹುಡುಗನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಇವಳಿಗೆ ಏನ್ ದೊಡ್ಡರಾಗ ಅಂತ ಬೈತೀರಾ. ನೋಡಿ, ಇಷ್ಟೇ ವ್ಯತ್ಯಾಸ. ಇವತ್ತು ಕುರುಡರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಪರಮಾತ್ಮ ಇರ್ತಾನೆ. ಅದೇ ಮಂಗಳ ಮುಖಿಯವರು ಅಂತಿರಲ್ಲ, ಅವಳೇ ಪಾರ್ವತಿ. ಅದಕ್ಕೆ ನೀವು ಹಣ ಕೊಟ್ಟಾಗ ಬೆಳಗ್ಗೆ ಹೆಂಗ್ ಗೊತ್ತಾ ಪ್ರೆಸ್ ಮಾಡಿ ಮುತ್ತು ಕೊಟ್ಟು ನಿಮ್ಗೆ ವಾಪಸ್ ಹಣ ಕೊಡ್ತಾಳೆ, ಆಶೀರ್ವಾದ ಮಾಡ್ತಾಳೆ. ಮೈ ತುಂಬಾ ಬಟ್ಟೆ ಹಾಕೊಂಡು, ಕುಂಕುಮ ಹಾಕೊಂಡು, ಇವತ್ತಿನ ದಿನ ಹೂ ಮಾಡ್ಕೊಂಡು ಅವಳು ನಿಮ್ಗೆ ಆಶೀರ್ವಾದ ಮಾಡೋದಲ್ಲದೆ ಅವ್ರು ಯಾಕೋಸ್ಕರ ಆ ರೀತಿ ಚಕ್ರಾಂತಿ ಬಿಟ್ಟಾದ್ರು, ಮಂಗಳಮುಖಿ ಆದ್ರೂ ನಾವು ಒಂದೇ ಉದ್ದೇಶ ಹೇಳ್ತೀನಿ. ಕಾಮರಾಜನ ಶಾಪದಿಂದ ಅವತ್ತಿನ ದಿನ ಕಾಮರಾಜ ಬಹಳ ಸುಂದರವಾಗಿದ್ದ, ಅವರಿಗೆ ಮಕ್ಕಳು ಮರಿ ಇರ್ಲಿಲ್ಲ. ಪರಮಾತ್ಮನ ಹತ್ರ ಬೇಡ್ಕೊಳಕ್ ಬಂದಾಗ ಅದೇ ಟೈಮ್ಗೆ ಶಾಪ ಇನ್ನೇನು ಅಂತ ಬೇಡ್ಕೊಂಡು ಪರಮಾತ್ಮ ಹೊರ ಕೊಡಬೇಕು. ಆ ಟೈಮ್ಗೆ ಪಾರ್ವತಿ ಬರ್ತಾಳೆ. ಪಾರ್ವತಿ ಬಂದಾಗ ಆ ಕಾಮರಾಜನ ಹೆಂಡತಿಗೆ ಏನ್ ಗೊತ್ತಾ, ಮಕ್ಕಳಾಗ್ಲಿ ಸುಂದರವಾಗಿರ್ಲಿ ಅಂತ ಬಿಟ್ಟು ಆಶೀರ್ವಾದ ಮಾಡೋ ಅಷ್ಟರೊಳಗಡೆ ಪಾರ್ವತಿ ಅಡ್ಡ ಬಂದಾಗ ಪಾರ್ವತಿ ಮೇಲೆ ಮೋಹ ಜಾಸ್ತಿಯಾಗಿ ಇವ್ರನ್ನ ಮರೆತು ಬಿಡ್ತಾನೆ. ಅದರಿಂದ ಕಾಮರಾಜನ ಹೆಂಡತಿ ಶಾಪದಿಂದ ಇವತ್ತು ಮಂಗಳಮುಖಿಯಾಗಿ ಕನ್ವರ್ಟ್ ಆಗ್ತಾರೆ ಹೇಳಿ, ಇವತ್ತು ಕನ್ನಡ ಹಬ್ಬದ ಪರವಾಗಿ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಗಾಂಧಿನಗರದಲ್ಲಿ ಅದ್ದೂರಿಯಾಗಿ ಉಪಮುಖ್ಯಮಂತ್ರಿಗಳು ಬಂದು ಒಬ್ಬ ಸಾಧಾರಣವಾಗಿ ಹೋರಾಟ ಮಾಡ್ಕೊಂಡು ಬಂದು ಸಂಘಟನೆ ಮಾಡಿದ್ದಾರೆ. ಇಂಥವ್ರ ಇವತ್ತ ಒಂದು ಫಂಕ್ಷನ್ಗೆ ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಬ್ಬ DK ಶಿವಕುಮಾರ್ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ನೀವು ಅಷ್ಟೇ ತಿಳ್ಕೊಳ್ಳಿ, ಇವ್ರು ಮಾಡ್ತಕ್ಕಂಥ ಕೆಲಸ ಒಂದು ಒಳ್ಳೆದಿದೆಯಾ ಇಲ್ಲ ಅನ್ನೋದು ಹೆಂಗ್ ಗೊತ್ತಾ, ನೀವೇ ಮನವರಿಕೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಜೊತೆಗೆ ನಿರಂತರವಾಗಿ ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಇವತ್ತು ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು, ರಾಜಕಾರಣಿಗಳು, ಉತ್ತಮ ಸೇವೆ ಮಾಡಿದಂತ BK ಅಲ್ತಾಫ್ ಖಾನ್ ಸಾಹೇಬರು, ಮೈನಾರಿಟಿ ಪ್ರೆಸಿಡೆಂಟ್ ಅಧ್ಯಕ್ಷರು, ಅವರು ಕೂಡ ಸುಮಾರು 7 ಅವರಿಂದ ನಮಗೆ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಿ ಕನ್ನಡದ ಸೇವೆಯಲ್ಲಿ ಮುಗಿದಿದ್ದಾರೆ. ನನಗೆಷ್ಟೇ ರಾಜ್ಯದಲ್ಲಿ ಇವತ್ತು ಪ್ರೋಗ್ರಾಮ್ ಇದ್ರು ಕೂಡ ಗಾಂಧಿನಗರ ಕೇಂದ್ರ ಭಾಗ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಆ ಮಾತನ್ನ ಕಾಪಾಡಿದಂತ ಒಬ್ಬ ಉತ್ತಮ ನಮ್ಮ ಆತ್ಮೀಯರು, ಸ್ನೇಹಿತರು, ಆ ತಾಯಿ ಆಶೀರ್ವಾದ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವರು 1990ರಿಂದ ಸ್ನೇಹಿತರು. ಇವತ್ತವರೆಗೂ ಅವತ್ತೇನು ಗೌರವ ಕೊಡ್ತಾ ಇದ್ರು, ಇವತ್ತು ಅದೇ ಗೌರವ ಕೊಟ್ಟು ನಮ್ಮನ್ನ ಇಲ್ಲಿಗೆ ಬರ್ಮಾಡ್ಕೊಂಡಿದ್ದಾರೆ. ತಾಯಿ ಅವ್ರನ್ನ ಒಳ್ಳೇದಾಗಲಿ, ಅವ್ರ ಕಾರ್ಯಕ್ರಮಕ್ಕೆ ಬಂದಿರೋಕ್ಕೆ ಭಾರಿ ಖುಷಿ ಆಗುತ್ತೆ. 70ನೇ ವರ್ಷದ ಪ್ರಾಮಾಣಿಕ ಕನ್ನಡಿಗರ ಬಗ್ಗೆ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಕಾರ್ಯಕ್ರಮದ ಪರವಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳಿಗೆ ನನ್ನ ಹೃದಯಪೂರ್ವವಾಗಿ ಧನ್ಯವಾದ. ಬಿಸಿಲಿಂದ ಪಾಪ ಆಗ್ತಾ ಇಲ್ಲ, ಮೂರ್ತಿಯಣ್ಣ ಬಿಸಿಲಿಂದ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಹಿರಿಯ ಮುಖಂಡರು ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ನಾವು ನಿಮ್ಮೆಲ್ಲ ನೋಡಿ ನಾವು ಬೆಳೆದಿರೋರು. ಯಾರನ್ನ ಹಬ್ಬ, ಎಲ್ಲ ಧರ್ಮದ ಹಬ್ಬ ಇದೆ. ಇವತ್ತು ನಾಡಹಬ್ಬ ಅಂದ್ರೆ ಇವತ್ತು ನಾನು ಖುಷಿಯಾಗಿ ಹೇಳ್ತೀನಿ, ಎಲ್ಲ ರಾಜ್ಯದಲ್ಲಿ ನಾಡಹಬ್ಬ ಮಾಡೋದು ಇದು ಒಂದೇ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಸುಮಾರು ನಾಯಕರು ನೋಡಿದ್ದೀವಿ, ಬಟ್ ನಮ್ಮ ಕಾಂಗ್ರೆಸ್ ನಾಯಕರು, ಹಿರಿಯ ಮುಖಂಡರು, ನಮ್ಮ ಸಿದ್ದರಾಮಯ್ಯಜಿ ಅವರು ಇರ್ಬೋದು, ನಮ್ಮ DK ಶಿವಕುಮಾರ್ ಜಿ ಇರ್ಬೋದು,
ಎಲ್ಲ 5 ಯೋಜನೆ ಪಟ್ಟಿ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ರಾಜ್ಯಕ್ಕೆ ಸೇವೆ, ಅವರು ಬಂದು ಈ ಭೂಮಿ ತಾಯೇಶ್ವರಿ ಆಶೀರ್ವಾದ ಬೇಕು ಅಂತ ಅವರು ಬಂದು ಹೋಗಿದ್ದಾರೆ. ಅವ್ರಿಗೆ ಧನ್ಯವಾದ. ಮತ್ತೆ ನಮ್ಮ ಮೂರ್ತಿ 90 to 93 ನನಗೆ ತುಂಬ ಆತ್ಮೀಯ ಸಲ್ಲಿದ್ರು, ತುಂಬ ಸಫರ್ ಪಡ್ಕೊಂಡು ಇಲ್ಲಿವರೆಗೂ ಬೆಳೆದಿದ್ರು ಅಂದರೆ ನನಗೆ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಹಿರಿಯ ಮುಖಂಡರು ಎಲ್ಲ ಕೂತಿದ್ರೆ ಬಿಸಿಲಿನಲ್ಲಿ ಅದು ತಡ್ಕೊಳಕ್ಕೆ ನನಗೂ ಆಗ್ತಾ ಇಲ್ಲ. ನಾನು ಆ ಕಡೆಯಿಂದ ನಾನು ಹುಡುಗ, ನಾನು ಈ ಕಡೆ ಬಂದು ನಿಂತ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತು. ಅದಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಖುದಾಫಿಸ್. ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಧನ್ಯವಾದಗಳು. ರಾಯಚೂರಿನಲ್ಲಿ ಪ್ರತಿ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ಮತ್ತೆ ಅಂಗವಿಕಲರಿಗೆ, ಅಂಧರಿಗೆ, ಕೈಲಾದವರು ಕರೆದು ಈ ಕೈಯಿಂದ ಏನು ಸೇವೆ ಮಾಡಬೇಕು ಆ ಸೇವೆಲ್ಲ ಮಾಡ್ತಾರೆ. ಅದು ಬಹಳ ಮುಖ್ಯ. ನಾವು ಏನು ಸೇವೆ ಬಂದು ಇವರ ಹಾಕ್ಸ್ಕೊಳ್ಳೋದು, ಸಾಲ ಹಾಕ್ಸ್ಕೊಳ್ಳೋದು ಇರೋಲ್ಲ. ಅಂಧ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳನ್ನು ಕೊಟ್ಟಿರಲ್ಲ, ಅದು ಬಹಳ ಮುಖ್ಯ. ಅವರಲ್ಲಿ ಕಾರ್ಯಕ್ರಮ ಸೌಲಭ್ಯ ಮೂರ್ತಿಯವರೆಲ್ಲ ಕೆಲಸ ಮಾಡಬೇಕು ಅಂದರೆ ಇವತ್ತು ವೇದಿಕೆ ಮೇಲೆ ಹಿರಿಯರಾದ ವೆಂಕಟಸ್ವಾಮಿ ಅವರೆಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಸುಮ್ಮನೆ ಹೋರಾಟ ಮಾಡ್ತಾ ಇದ್ದಾರೆ. ಮೂರ್ತಿಯವರು ವ್ಯಕ್ತಿಗಳಿದ್ದಾರೆ, ಇವೆರಡೂ ಕೂಡ ಹೋರಾಟಗಾರರು ಬಂದಿದ್ದಾರೆ. ಬಹಳಷ್ಟು ಜನ ಕನ್ನಡಪರ ನಾಯಕರಲ್ಲಿ ಬಂದಿದ್ದಾರೆ, ಹೋರಾಟಗಾರರು ಬಹಳ ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಅವರು ಕೂಡ ಮತ್ತೊಬ್ಬರ 70ರ ಶುಭಾಶಯಗಳೇ. ದಯವಿಟ್ಟು ಎಲ್ಲರೂ ಕೂಡ ಕನ್ನಡ ಮಾತಾಡಿ, ಬೇರೆ ಭಾಷೆಗಳು ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡಿ. ಅವರು ಕೂಡ ಕನ್ನಡ ಕಲಿಸಿ. ಅವರ್ಯಾರೋ ಒಂದು ಹಿಂದಿ ಮಾತಾಡಿದ್ರೆ ನೀವು ಹಿಂದಿ ಮಾತಾಡಕ್ಕೆ ಹೋಗಬೇಡಿ, ಅವರ್ಯಾರೋ ಕನ್ನಡ ಮಾತಾಡಿದ್ರೆ ನೀವು ಕನ್ನಡ ಮಾತಾಡಕ್ಕೆ ಹೋಗಬೇಡಿ. ನೀವು ಕನ್ನಡ ಭಾಷೆಯಲ್ಲೇ ನಾವು ಕನ್ನಡ ಎಲ್ಲರೂ ಬಿಟ್ಟಿರ್ತೀವಿ, ಎಲ್ಲರೂ ಗೌರವಿಸ್ತೀವಿ. ಅದನ್ನ ಅವರು ದುರುಪಯೋಗ, ಅವರು ನಮ್ಮ ಭಾಷೆ ಗೌರವ ಕೊಡಬೇಕು. ಸಮಸ್ತ ಕನ್ನಡಿಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಮೂಲಕ ತಲುಪಿಸ್ತಾ ಇದ್ದೀನಿ. ಮೂರ್ತಿ ಒಂದು ಕಡೆ ಯಾರಾದ್ರೂ ಮಾತಾಡೋ ಶಿಸ್ತಾಗಿ ಏಕೀಕರಣ ಆಗಿ ಹರಿದು ಹಂಚಿ ಹೋಗಿದ್ದಂತ ಕನ್ನಡದ ಜನತೆ ಹೈದರಾಬಾದ್ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ, ಆಂಧ್ರ, ತಮಿಳುನಾಡು ಗಡಿಗಳಲ್ಲಿ ಕನ್ನಡಿಗರು ಹರಿದು ಹಂಚಿ ಹೋಗಿದ್ರು. ಇಂಥ ಹರಿದು ಹಂಚಿ ಹೋಗಿದ್ದಂತ 10 ಪ್ರಾಂತ್ಯಗಳನ್ನ ಒಟ್ಟಿಗೆ ಸೇರಿಸಿದಂತ ಏಕೀಕರಣ, ಅದರ ಭಾಗವೇ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ. ಅದರ 70ನೇ ವರ್ಷಾಚರಣೆಯಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸಿದ್ದೇವೆ. ಈ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಹೋರಾಟದ ಇತಿಹಾಸ ಇದೆ. ಅದು ಪಟ್ಟಿ ಮಾಡ್ತಾ ಹೋದ್ರೆ ಸಾಹಿತ್ಯ ಕ್ಷೇತ್ರದವರು, ಎಲ್ಲ ಭಾಷೆಯವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಬೇರೆ ಬೇರೆ ರಾಜ್ಯದವರು ಇದ್ದಾರೆ. ಅದರಲ್ಲಿ ಕನ್ನಡ ಕಟ್ಟಾಗಿ ಈ ಹೋರಾಟವನ್ನು ಮುಂದುವರಿಸ್ತಾ ಇರೋದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಗಳನ್ನು ಇವತ್ತು ಕೊಡಮಾಡ್ತಾರೆ. ಇನ್ನು ಕೊಟ್ಟಿಲ್ಲಲ್ಲ, ಇನ್ನೂ ಕೊಟ್ಟಿಲ್ಲ ನೋಡ್ರಿ. ಇಂಥವ್ರನ್ನ ಬಿಟ್ಟು ಬಿಡ್ತಾರೆ. ರಾಜ್ಯೋತ್ಸವ ಪ್ರಶಸ್ತಿ ಯಾರು ಕೊಡ್ಬೇಕಂತ ಹೇಳಿದ್ರೆ, ಯಾರು ರಾಜ್ಯ ಮಟ್ಟದಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೋ ಅಂಥವರಲ್ಲಿ KC ಮೂರ್ತಿಗೂ ಕೊಡಬೇಕಾಗಿತ್ತು. ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಂದು ನಾವು ಸಂತೋಷದಲ್ಲಿದ್ದೀವಿ. ನಿನ್ನೆ 3 ಜನ ರೈತರು ಸತ್ತೋರು. ಬಹಳ ಸಂತೋಷದಿಂದ ನಾವು ಇಲ್ಲಿದ್ದೀವಿ. ನಿನ್ನೆ 3 ಜನ ರೈತರು ಸತ್ತೋದ್ರು. ಆನೆ ಮತ್ತು ಹುಲಿಯ ದಾಳಿಯಿಂದಾಗಿ ಪ್ರವಾಹ ಪೀಡಿತರಾಗಿ ಕರ್ನಾಟಕದ ರೈತರು ಬಹಳ ದೊಡ್ಡ ದೊಡ್ಡ ಅವಘಡಗಳನ್ನು ಅನುಭವಿಸ್ತಾರೆ, ಬೀದಿ ಪಾಲಾಗಿದ್ದಾರೆ. ರಾಜ್ಯೋತ್ಸವ ಎಷ್ಟು ಸಂತೋಷದಿಂದ ನಾವು ಆಚರಣೆ ಮಾಡ್ತೀವೋ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನರ ರಕ್ಷಣೆ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋ ಸಂದೇಶವನ್ನ ಹೋರಾಟಗಾರರಾಗಿ ನಾವೆಲ್ಲರೂ ಕೂಡ ಅರ್ಥ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮೂರ್ತಿಗೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಬಿಟ್ಟು ಇದ್ರಲ್ಲಿ ತೊಡ್ಸ್ಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಬರಬೇಕು. ಇಲ್ಲಿ ಹಲವಾರು ಜನರು ಬಂದು ಹೋಗ್ತಾರೆ, ಎಲ್ಲ ನೋಡ್ತಾರೆ. ಭಾರಿ ಶಿಸ್ತುಬದ್ಧವಾಗಿ ತಾಯಿ ಯಾವ ತರ ನಾವು ಪೂಜೆ ಮಾಡ್ತೀವೋ ಮಾಡಬೇಕು ಅಂತ ಹೇಳಿ ನಾವು ನೋಡಿ ಅರ್ಚಕರು ಪಾಪ ಯಾರು ಕಾಯಕ್ಕಿಲ್ಲ. ಅರ್ಚಕರು ದೇವಸ್ಥಾನದಲ್ಲಿ ಹಂಗೆ ಸೇವೆ ಮಾಡ್ತಾರೋ ಹಂಗೆ ಇವತ್ತು ಸೇವೆ ಮಾಡ್ತಾರೆ ಕೂತಿದ್ದಾರೆ. ಅವ್ರಿಗೆ ಏನ್ ಮಾಡಿಸ್ಬೇಕಂತ ಇದೆ ಯೋಗ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಹೆಣ್ಮಕ್ಳನ್ನ ಬಹಳ ವಿಚಾರಗಳನ್ನ ಒಂದು ಪುಸ್ತಕ ರೂಪದಲ್ಲಿ ತೆರೆತಂದಿದ್ದಾರೆ. ಕೆ.ಸಿ. ಮೂರ್ತಿ ಮತ್ತು ಅವರ ಸಂಗಡಿಗರು ಅದನ್ನ ಭಾಗವಹಿಸಿ ನಿರ್ವಹಿಸಿದಂತಹ ಪತ್ರಕರ್ತ ರಂಗನಾಥ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ವೇದಿಕೆ ಮೇಲೆ ಕೆ.ಸಿ. ಮೂರ್ತಿ ಅವರ ಒಂದು 40 ಎಷ್ಟು ವರ್ಷಗಳ ಹೋರಾಟದಲ್ಲಿ ಅವರದಷ್ಟು ವಿಚಾರಗಳನ್ನ ಎಲ್ಲ ಅವರ ಏನೇನು ನಡೆದು ಎಲ್ಲ ನಮ್ಮ ನಾಯಕರು ಈ ಪುಸ್ತಕವನ್ನ ಬಿಡುಗಡೆ ಮಾಡ್ಕೊಂಡವ್ರೆ. ಎಲ್ಲರಿಗೂ ಕೂಡ ಪ್ರೀತಿಯ ಗೌರವ. ಮುಖಾಂತರ ಅವ್ರಿಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನ ಬೆಂಬಲವನ್ನ ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು RPIಯಿಂದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ನಮ್ಮ ಜಿಮ್ ರವಿ ಅವರು ಇದ್ದಾರೆ. ಅವ್ರಿಗೂ ಕೂಡ ನಾನು ಅತ್ಯಂತ ಧನ್ಯವಾದ ನೀಡಿ ಮೂರ್ತಿ ಕನ್ನಡ ಚಳುವಳಿ 1956ರಿಂದ ಏಕೀಕರಣ ಆದಾಗಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆಗಿನ 1856ರಿಂದ ಏಕೀಕರಣ ಆಗಬೇಕು ಅಂತ ಹೇಳಿ ಹೋರಾಟ ರಾಜ್ಯದಲ್ಲಿ ಇದೆ. ಈ ಏಕೀಕರಣಕ್ಕೋಸ್ಕರ ಅನೇಕ ಹೋರಾಟಗಾರರು, ಉದ್ಯಮಿಗಳು, ವಿಚಾರವಂತರು ಹೋರಾಟವನ್ನ ಮಾಡಿಕೊಂಡು ಬರೋದ್ರ ಮೂಲಕ ಕನ್ನಡ ಭಾಷೆಯನ್ನ ಎತ್ತರಕ್ಕೆ ಕೊಂಡೊಯ್ಯುವಂತ ಪರಿಶ್ರಮವನ್ನ ಏನ್ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇವೆ. ಅವರ ಕೊನೆಯ ಉಸಿರಿನವರೆಗೂ ಕೂಡ ಕನ್ನಡಕ್ಕಾಗಿ ಹೋರಾಟವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಡೆದಂತ ಹೋರಾಟ ಏನಿದೆ, ಆ ಹೋರಾಟ ತೀವ್ರಗತಿಯಲ್ಲಿ ಮುಂದೆನೂ ಕೂಡ ಸಾಗಬೇಕು ಅಂತ ನಮ್ಮ ಆಶಯ ಮತ್ತು ಕಳಕಳಿ ಇದೆ. ಏನಾದರೂ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಕನ್ನಡ ಚಳುವಳಿಗಾರರಿಂದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಸರ್ಕಾರ, ಯಾವುದೇ ರಾಜಕಾರಣಿಯಿಂದ ಕನ್ನಡ ಉಳಿದಿಲ್ಲ. ಕೆ.ಸಿ. ಮೂರ್ತಿ ಅಂತ ಅನೇಕ ಧೀಮಂತ ಹೋರಾಟಗಾರರಿಂದ ಇವತ್ತು ಕನ್ನಡ ಉಳಿದಿದೆ. ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 35-40 ವರ್ಷಗಳಿಂದ ಹೋರಾಟದ ಹಾದಿಗಿರ್ತಕ್ಕಂಥ ಕೆ.ಸಿ. ಮೂರ್ತಿ ನೀವು ಬೂಟಾಟಿಕೆಗೋಸ್ಕರ, ಏನೋ ತೋರ್ಪಡಿಕೆಗೋಸ್ಕರ, ಯಾರು ಮೆಚ್ಚೋದಕ್ಕೋಸ್ಕರ ಶಾಲು ಹಾಕೊಂಡು ಬಾಟ ಹಿಡ್ಕೊಂಡ್ಬಿಟ್ರೆ ನಿಮ್ಮನ್ನ ಕನ್ನಡಿಗರು ಅಂತ ನಾವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನೀವು ಇಲ್ಲಿ ಯಾವ ರೀತಿ ನೀವು ಹೊಂದ್ಕೋಬೇಕು ಅಂತಂದ್ರೆ, ನಾಳೆ ಬೆಳಿಗ್ಗೆ ಯಾವ್ದಾದ್ರು ಒಂದು ಹೋರಾಟ ನಡೀತಾ ಇದೆ ಕನ್ನಡದ ವಿಚಾರ ಅಂತ ತಂದಾಗ ಅಲ್ಲಿ ನೀವು ಕಾಣಿಸ್ಕೊಳ್ಳೋದಿಲ್ಲ. ಯಾವ್ದಾದ್ರು ಒಂದು ನಾಡಪರ ಹೋರಾಟ, ಕಾವೇರಿ ನೀರು ಹೋರಾಟ, ಏನೇ ಆಗ್ಲಿ ಬಂದು ನಮ್ಮ ಜೊತೆಗೆ ನಿಂತ್ಕೋಬೇಕು. ಅದು ನಿಜವಾದ ಕನ್ನಡತನ. ಸೊ ಆ ಕೆಲಸವನ್ನ ನಾವು ಹೋರಾಟಗಾರೆಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಸುಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಮುಂಭಾಗ ಬಂದು ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪ್ರೇಮಿಗಳಿಗೆ, ಆಮೇಲೆ ಇನ್ನೊಂದು ತುಂಬಾ ನಮ್ಮ ಜಿಮ್ರಂಗಿನ ಮಾತಾಡಂಗಿಲ್ಲ. ಇನ್ನೊಂದು ಏನು ಅಂತಂದ್ರೆ, ರಾಜ್ ಅವರೆಲ್ಲ ಗೊತ್ತು, ಈ ಮಾಲ್ಗಳಲ್ಲಿ ಇವತ್ತು ನೋಡಿ ನವೆಂಬರ್ 1ನೇ ತಾರೀಕು ಇವತ್ತು ಮಾಲ್ಗಳು ಕನ್ನಡ ಚಿತ್ರಗಳನ್ನ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಅಂತ ಒಂದು ಆದೇಶವನ್ನ ಸರ್ಕಾರ ಮಾಡಬೇಕು. ನೀವು ಮಾಲ್ಗಳಿಗೆ ಹೋದ್ರೆ ಇವತ್ತು ಕನ್ನಡ ಫಿಲಂ ಅನ್ನು ತೋರಿಸ್ತಾರಲ್ಲಿ ಇಲ್ಲ. ಈ ರೀತಿಯ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿ ನೋಡಿ ಸಾಕಾಗಿ ನಾವು ಹೋರಾಟಗಾರರು ಬೀದಿಗೆ ಇಳಿಬೇಕಾದಂತ ಸಂದರ್ಭ. ಆದ್ರೆ ಇನ್ನೊಂದು ನೋವಿನ ಸಂಗತಿ, ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕನ್ನಡ ಮಾತಾಡಿ ಅಂತ ಕೇಳ್ಕೊಳ್ಳೋ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದ್ರೆ, ಒಂದು ನಿಮಿಷ ನಾವು ನೀವೆಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ
ಮಾಡಬೇಕು. ಇದು ನಮ್ಮ ನೆಲ, ನಮ್ಮ ಜಲ. ಒಂದು ಮಿಕ್ಸಿ ಕೆಟ್ಟೋದ್ರೆ ವಾಪಸ್ ತರ್ಬೋದು, ಒಂದು ಬೈಕ್ ಕೆಟ್ಟೋದ್ರು ವಾಪಸ್ ತರ್ಬೋದು, ಒಂದು ಕಾರ್ ಹಾಳಾದ್ರೂ ವಾಪಸ್ ತರ್ಬೋದು. ಒಂದು ಸಲ ಭಾಷೆ ಹಾಳಾಗಿ ಹೋಗ್ಬಿಟ್ರೆ ವಾಪಸ್ ಅದನ್ನ ತರೋದಕ್ಕೆ ನಾವು ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ಬಳಕೆಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಬಹಳ ಎಚ್ಚರದಿಂದ ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ಒಂದಾಗಿ ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡೋಣ. ಕುವೆಂಪು ಅವರು ಹೇಳಿದ ರೀತಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನ ಜ್ಞಾನ ಅಂತ ಹೇಳಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ನಮ್ಮನ್ನ ಬೇರ್ಪಡಿಸುವ ಶಕ್ತಿಗಳು ಎಷ್ಟಾದ್ರೂ ಬರಲಿ, ಆದ್ರೆ ನಾವು ಯಾವುದೇ ಕಾರಣಕ್ಕೂ ಒಂದಾಗಿ ನಿಂತು ನಮ್ಮ ನಾಡು ನುಡಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಕೆ.ಸಿ. ಮೂರ್ತಿಯವರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಜೈ ಕರ್ನಾಟಕ ಮಾತೆ. ಒಂದು ಕನ್ನಡಿಗರಿಗೆ ಒಂದು ಮಾತನ್ನ ಹೇಳಬೇಕು. ನಾವು ಅಣ್ಣವ್ರದ್ದು ಒಂದು ಡೈಲಾಗ್ನ ನಾವೆಲ್ಲರೂ ಸೇರಿ ಯಾರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ ಅವ್ರಿಗೆ ಹೇಳಬೇಕದು. ಇನ್ನು ನಮಗೆ ಸಮನಾರು, ಇನ್ನು ನಮಗೆ ಸಮನಾರು, ನಮ್ಮ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ಕರ್ನಾಟಕದಲ್ಲಿ ಅವನಾಮನಿರುವನು, ಅವನಾಮನಿರುವನು ಏ ಕನ್ನಡಿಗ. ಈ ರೀತಿ ಹೆಚ್ಚು ನಮ್ಮ ಸದಾ ಇರಲಿ. ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಸ್ನೇಹಿತರಿಗೆ ಕನ್ನಡ ರಾಜ್ಯೋತ್ಸವದ ಹೃದಯ ತುಂಬಿ ನಿಮ್ಗೆಲ್ಲರಿಗೂ ಶುಭಾಶಯನ ತಿಳಿಸ್ತಾ, ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರಾದ ನಮ್ಮ ಕೆ.ಸಿ. ಮೂರ್ತಿಯವರಿಗೆ ನಾವು ಕನ್ನಡಿಗರು ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಸುಮಾರು 35-40 ವರ್ಷದಿಂದ ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇದೊಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಕೆ.ಸಿ. ಮೂರ್ತಿಯವರಿಗೆ ನಾವು ಕೂಡ ಅವ್ರಿಗೆ ಸಹಾಯಕವಾಗಿ ಮತ್ತು ನಮ್ಮ ಮೂರ್ತಿಯಣ್ಣ ಆಗಿರ್ಬೋದು, ರೂಪ ನಿಗೇಶ್ ಅವರ ಆಗಿರ್ಬೋದು, ಮತ್ತು ನಮ್ಮ ರವೀಣ ಆಗಿರ್ಬೋದು, ಎಲ್ಲರೂ ಸಹ ನಾವು ಜೊತೆಗೆ ಇರ್ತೀವಿ ಮತ್ತು ಅವರು ಕಷ್ಟ ಸುಖಗಳನ್ನು ಸಹ ನಾವು ಭಾಗಿಯಾಗ್ತೀವಿ. ಇದೇ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಲಿ ಅಂತ ಕೇಳ್ತಾ ನಾವೆಲ್ಲರೂ ಅವ್ರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ. ತಿಳಿಸ್ತಾ ಮತ್ತು ವಿಶೇಷವಾಗಿ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೆ.ಸಿ. ಮೂರ್ತಿಯವರು ಇವತ್ತು ಗಾಂಧಿನಗರದಲ್ಲಿ 39ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಎಷ್ಟು 39. ಇವತ್ತೇನಾದರೂ ಗಾಂಧಿನಗರದಲ್ಲಿ ಕನ್ನಡ ನಾಡು ನುಡಿ ಭಾಷೆ ಕನ್ನಡ ರಾಜ್ಯೋತ್ಸವ ಇಂಥ ಕಾರ್ಯಕ್ರಮ ಉಳಿದಿದೆ ಅಂತ ಹೇಳಿದ್ರೆ ಅದು ನಮ್ಮ ಕೆ.ಸಿ. ಮೂರ್ತಿಯವರ ಕಾರಣ. ಬಂಧುಗಳೇ, ಇವತ್ತು ಸಾಕಷ್ಟು ಜನ ಹೋರಾಟಗಾರರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ವಾಯ್ಸ್ ಮಾಡೋದು ಎಲ್ಲ ಕನ್ನಡ ಪರ ಹೋರಾಟಗಾರರು. ಆದರೆ ಇವತ್ತು ಎಲ್ಲೋ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಒಂದಷ್ಟು ಜನ ಮಾರವಾಡಿಗಳಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ಕರ್ನಾಟಕದಲ್ಲಿ ಇದ್ಕೊಂಡು ಇಲ್ಲಿ ಜೀವನ ಕಟ್ಕೊಂಡು ಇಲ್ಲ ಅನ್ನ ತಿನ್ಕೊಂಡು ಕಾವೇರಿ ನದಿ ನೀರು ಕುಡ್ಕೊಂಡು ಕನ್ನಡಕ್ಕೆ ಧಕ್ಕೆ ಆದಾಗ, ಭಾಷೆಗೆ ಧಕ್ಕೆ ಆದಾಗ, ಕನ್ನಡ ನಾಡು ನುಡಿ ಧಕ್ಕೆ ಆದಾಗ ಹೋರಾಟ ಮಾಡಕ್ಕೆ ಬರೋಕ್ಕೆ ಯೋಗ್ಯತೆ ಅಂತ ನಾಲಾಯಕು ಪರಭಾಷಿಕರು. ನಿಮ್ಗೆ ಹೇಳ್ತೀನಿ ಕೇಳಿ, ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಮಾತ್ರ ನೀವು ಕರ್ನಾಟಕದಲ್ಲಿ ಇರಬೇಕು, ಇಲ್ಲ ಅಂದ್ರೆ ನೀವೆಲ್ಲ ಕರ್ನಾಟಕನ ಖಾಲಿ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ಪುಣ್ಯ ಭೂಮಿ, ಕನ್ನಡ ಭೂಮಿ. ಕನ್ನಡ ನಾಡು ಹುಟ್ಟಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪಕ್ಕದ ರಾಜ್ಯದಲ್ಲಿ ರಾಜಸ್ಥಾನದಲ್ಲಿ ಕುಡಿಯಕ್ಕೆ ನೀರು ಸಿಗಲ್ಲ ಅಂತ ನಮ್ಮ ಕನ್ನಡ ನಾಡು ಇವತ್ತು ಎಷ್ಟೋ ಜನ ಹೇಳ್ತಾರೆ ನಮ್ಮ ಭಾರತದ ಏನು ಭಾಷೆ ಹಿಂದಿ ಭಾಷೆ ಅಂತಾರೆ. ಇಲ್ಲ, ನಮ್ಮ ಭಾರತದ ಭಾಷೆನೇ ಅದು ಕನ್ನಡ ಭಾಷೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ 18 ಜ್ಞಾನಪೀಠ ಪ್ರಶಸ್ತಿ ಅದು ಯಾವ ರಾಜ್ಯ ಪಡೆದ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ. ಹಾಗಾಗಿ ನಮ್ಮ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದ ನಾವೆಲ್ಲ ಒಗ್ಗೂಡಿ ಹೋರಾಟ ಮಾಡಬೇಕಾಗ್ತದೆ. ಕನ್ನಡ ನಾಡು ಕುವೆಂಪು ನಾಡು, ದಾರಾಬೇಂದ್ರ ನಾಡು, ಆಯ್ತಾ, ಈ ನಾಡಲ್ಲಿ ಸಾಕಷ್ಟು ಹೋರಾಟದ ಇತಿಹಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು
ಕನ್ನಡ ರಾಜ್ಯೋತ್ಸವ ಹಬ್ಬನ ನಾವು ಬರೀ ನವೆಂಬರ್ ತಿಂಗಳ ಮಾಡಲು ಸಾಕು, ವರ್ಷದ 365 ದಿವಸ ಕೂಡ ಮನೆ ಮನೆಗೆ ಕನ್ನಡದ ಬಾವುಟ ಆಸೆ ಮುಖಾಂತರ ನಾವು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಬಂದಿವೆ. ಹಾಗಾಗಿ ನಮ್ಮ KC ಮೂರ್ತಿ ಅಣ್ಣವರು ಇವತ್ತು ನಾನು ನಿಜ ಕೇಳಿ ಕಳೆದ ಬಾರಿನೂ ಹೇಳ್ತಾ ಇದೆ, ಇವತ್ತು ಎಲ್ಲಾ ಹೋರಾಟಗಾರರು ಬೆಂಗಳೂರಲ್ಲಿ ಬಂದು ಇವತ್ತು ಮನೆಗಳನ್ನ ಕಟ್ಕೊಂಡು ಚೆನ್ನಾಗಿದ್ದಾರೆ. ಅದೇ ನಮ್ಮ KC ಮೂರ್ತಿ ಅವರು ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ. ಏನೇಳಿ ಬಾಡಿಗೆ ಮನೆಯಲ್ಲಿದ್ದಾರೆ. ಆದ್ರೂ ಕೂಡ ಪರವಾಗಿಲ್ಲ, ಇಲ್ಲಿ ಹಣ ಆಸ್ತಿ ಮುಖ್ಯ ಅಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಂದಿಲ್ಲ, ಇದು ಇವರು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಸಂಪಾದನೆ ಆಯ್ತಾ. DK ಶಿವಕುಮಾರ್ ನಮ್ಮ ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿದ್ರೆ ಅವರು ಹಣ ಆಸ್ತಿ ನೋಡಿದ್ರೆ KC ಮೂರ್ತಿ ಅವರ ಹೋರಾಟ, ಅವರ ವ್ಯಕ್ತಿತ್ವ, ಅವರ ಗುಣ, ಅವರ ಸಾಧನೆ ಇವತ್ತು ಇದೆ. ನಮ್ಮ ಗಾಂಧಿನಗರದಲ್ಲಿ ಕನ್ನಡಕ್ಕಾಗಿ ಎಷ್ಟೋ ಹೋರಾಟಗಳು ಮಾಡಿ ಪೊಲೀಸ್ ವರ್ಗಗಳು ಬೂಟ ತಿಂದಿದ್ದಾರೆ, ಕೇಸ್ಗಳು ಹಾಸ್ಕೊಂಡಿದ್ದಾರೆ ಆಯ್ತಾ. ಹಾಗಾಗಿ ನಾವು ಅಷ್ಟೇ ಇವತ್ತು ರಾಜ್ಯದಲ್ಲಿ ಎಲ್ಲಿಂದ ಎಲ್ಲೋಗಿ ನಾನೆಲ್ಲರೂ ಹೋದ್ರೆ ಎಲ್ಲರೂ KC ಮೂರ್ತಿ ಅಂತಾರೆ, ಅದರಿಂದ ಇವರೆಲ್ಲ ಎಲ್ಲರೂ P ಮೂರ್ತಿ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಒಂದು ಕುಟುಂಬ. ಇಲ್ಲಿ ನಮ್ಮ ಸಾಕಷ್ಟು ಜನ ಹೋರಾಟಗಾರರು, ನಮ್ಮ ರಾಜಣ್ಣವ್ರು ಆಗಿರ್ಬೋದು, ನಮ್ಮ ಜಿಮ್ ರವೀನವ್ರು ಆಗಿರ್ಬೋದು, ನಮ್ಮ ರವೀನವರಾಗಿರ್ಬೋದು, ಗೌಡ್ರಾಗಿರ್ಬೋದು, ನಮ್ಮ ರಾಮನಾಥ ಸಾಗರ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಅಣ್ಣವರು ಇರ್ತಾರೆ, ಹಲವಾರು ಹೋರಾಟದ ಗಣ್ಯರು ಮುಖಂಡರು ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಹಾಗಾಗಿ ಬಂಧುಗಳೇ, ಇಂಥ ನಮ್ಮ KC ಮೂರ್ತಿ ಅಂತ ಹೋರಾಟಗಳಿಗೆ ನಾವೆಲ್ಲ ಜೊತೆ ನಿಂತ್ಕೊಂಡು ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋಣ. ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಈ ನಾಡು ಉಳಿದ್ರೆ ನಾವು, ಈ ಭಾಷೆ ಉಳಿದ್ರೆ ನಾವು ಎಲ್ಲ ಸೇರಿ ಕನ್ನಡದ ಸೇವೆಯಲ್ಲಿ ತೊಡಸ್ಕೊಂಡು ಕೆಲಸ ಕಾರ್ಯ ಮಾಡೋಣ, ಕನ್ನಡದ ಸೇವೆಯಲ್ಲಿ ನಿರಂತರವಾಗಿರೋಣ ಅಂತ ಸನ್ಮಾನ್ಯ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ವೇದಿಕೆನ ಉದ್ಘಾಟನೆ ಮಾಡಿದಂತ ಮಹಾನ್ ಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರ ವೇದಿಕೆನ ಉದ್ಘಾಟನೆ ಮಾಡಿದಂತ DK ಶಿವಕುಮಾರ್ ಅವರು ಮತ್ತೆ ಹಲವಾರು ಈ ಕಾರ್ಯಕ್ರಮಕ್ಕೆ ಬಂದು ಗಣ್ಯಮಾನ್ಯರು, ಹೋರಾಟಗಾರರು, ರಾಜಕಾರಣಿಗಳು, ಎಲ್ಲ ಮಹಿಳಾ ಸಂಘಟನೆಗಳು, ರಾಜ್ಯದಲ್ಲಿ ಯಾರು ಸಣ್ಣ ಪುಟ್ಟ ಕೆಲಸ ಮಾಡೋರು ಎಲ್ಲ ವ್ಯಕ್ತಿಗಳು ವೇದಿಕೆಗೆ ಬಂದು ಇವತ್ತು ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ ಶುಭ ಹಾರೈಸಿ ಹೋಗಿದ್ದಾರೆ. ನಾನು ಹೇಳೋದಿಷ್ಟೇ, ಈ ನಾಡು ಇವತ್ತು ಬೆಂಗಳೂರು ನಗರ ಇವತ್ತು ಎಲ್ಲ ಒಂದು ನಾವು ನೋಡ್ದಂಗೆ ಒಂದು 5 ಕಿಲೋಮೀಟರ್ ಇತ್ತು, ಇವತ್ತು 40 ಕಿಲೋಮೀಟರ್ ಬೆಂಗಳೂರು ನಗರ ಬೆಳೆದಿದೆ. ಮಹಾನಗರ ಪಾಲಿಕೆ ಇವತ್ತು ಬೆಳೀತಾ ಇದೆ. ಇವತ್ತು ಗ್ರೇಟರ್ ಬೆಂಗಳೂರು ಏನ್ ಮಾಡಿದ್ದಾರೆ ಸರ್ಕಾರ, ಇವತ್ತು ಕನ್ನಡಿಗರನ್ನ ಉಳಿಸಿ, ಈ ರಾಜ್ಯದ ರೈತರನ್ನ ಉಳಿಸಿ, ಈ ನಾಡಿನ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಅನ್ನೋದೇ ನಮ್ಮ ಕನ್ನಡದ ಹೋರಾಟ. ಪ್ರತಿ ವರ್ಷನೂ ಹೇಳ್ತೀನಿ, ಈ ನಾಡಿನ ಮಕ್ಕಳಿಗೆ 100ಕ್ಕೆ 100ರಷ್ಟು ಕನ್ನಡದ ಮಕ್ಕಳಿಗೆ ಉದ್ಯೋಗ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಯಾವುದೇ ವಿಚಾರದಲ್ಲೂ ನಮ್ಮ ನಾಡಿನ ಮಕ್ಕಳಿಗೆ, ಕನ್ನಡಿಗರಿಗೆ ಆದ್ಯತೆ ಕೊಡಿ ಅನ್ನೋದೇ ನಮ್ಮ ಹೋರಾಟ ಸರ್. ಬಂದಿರುವ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಎಲ್ಲ ಹೋರಾಟಗಾರರಿಗೂ, ಬೆಳಿಗ್ಗೆಯಿಂದ ನಿನ್ನೆ 1 ತಿಂಗಳಿಂದ ನನ್ನ ಜೊತೆ ಇದ್ದ ಎಲ್ಲ ಸ್ನೇಹಿತರಿಗೂ, ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ, ನನ್ನ ರಾಜಣ್ಣನ ಅಭಿಮಾನಿಗಳು, ನಾವೆಲ್ಲ ಕುಟುಂಬದಲ್ಲಿ ಬಂದವರು. ರಾಜಣ್ಣ ಅಂದ್ರೆ ನಮ್ಮ ಹೋರಾಟ, ರಾಜಣ್ಣ ಅಂದ್ರೆ ಗಾಂಧಿನಗರ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡ್ ಬಂದವರು. ಯಾವತ್ತೂ ಕೂಡ ಅವ್ರ ಹೆಸರಿಗೆ ಆಗ್ಲಿ ಅವ್ರಿಗೆ ಆಗ್ಲಿ ಕಪ್ಪು ಚಿಕ್ಕೆ ಬರೋಂಗೆ ನಡ್ಕೊಂಡಿಲ್ಲ. ನಮ್ಮ ಜೀವ ಇರೋವರೆಗೂ ಕನ್ನಡ ಭಾಷೆ ಎಲ್ಲಿ ಗಂಟ ಉಳಿತೈತೋ ಹಂಗೆ ನಾವು ರಾಜಣ್ಣ ವಿಶ್ವಾಸ, ಅಭಿಮಾನ ನಾವು ಹಾಗೆ ಇಟ್ಕೊಂಡಿರ್ತೀವಿ ನಾವು ಇರೋ ಗಂಟ. ನಮಸ್ಕಾರ, ಎಲ್ಲ ಒಳ್ಳೇದಾಗ್ಲಿ. ವೇದಕ ಬಂದಿದ್ದಾರೆ, ಆರ್ಯನ್ ಮೂರ್ತಿಯವರು ಬಂದಿದ್ದಾರೆ, ದೇವರಾಜಣ್ಣವ್ರು ಬಂದಿದ್ದಾರೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ. ರಾಜ್ಯೋತ್ಸವ ಶುಭಾಶಯಗಳು. ಹಾಗೆ ಇವತ್ತು ಗಾಂಧಿನಗರನೇ ಇಡೀ ರಾಜ್ಯದಲ್ಲಿ ಒಂದು ಹೆಸರಿರುವಂಥದ್ದು. ಈ ಗಾಂಧಿನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ KC ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಅದ್ದೂರಿಯಾದ ರಾಜ್ಯೋತ್ಸವ ಮಾಡಿದ್ರು. ಈ ರಾಜ್ಯೋತ್ಸವದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಹಾಗೆ ಸುಮಾರು ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ರು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಾಂಧಿನಗರದ ಅಧ್ಯಕ್ಷರಾದ KC ಮೂರ್ತಿ ಅವರು ಕಾರ್ಯಕ್ರಮ ಅದ್ದೂರಿಯಾಗಿ ಮುಂದಿನ ವರ್ಷ ಮಾಡ್ತಾ ಹೋಗ್ಲಿ ಅಂತ ಅಂಗವಿಕಲರಿಗೂ ಕೂಡ ಅವರು ಬಟ್ಟೆ ವಿತರಣೆ ಮಾಡಿದ್ದಾರೆ.
ಹಾಗೆ ಅನುದಾನ ಮಾಡ್ತಾ ಇದ್ದಾರೆ, ರಕ್ತದಾನ ಶಿಬಿರ ಕೂಡ ಮಾಡ್ತಾ ಇದ್ದಾರೆ. ಇವತ್ತಿಂದ ನೋಡ್ತಾ ಇಲ್ಲ, ಮೂರ್ತಿಯವರು ಅಂದಿನಿಂದನೂ ಹೋರಾಟ ಕೂಡ ಮಾಡಿರೋದು. ರೈಲ್ವೆ ಹೋರಾಟ ಇರ್ಬೋದು, ಹಲವಾರು ಕನ್ನಡಿಗರ ಉದ್ಯೋಗದ ವಿಷಯದಲ್ಲಿ ಮೂರ್ತಿಯವರು ಜೈಲ್ಗೂ ಕೂಡ ಓಟ್ ಬಂದಿದ್ದಾರೆ. ಅವ್ರ ಮೈ ಮೇಲೆಲ್ಲ ರಕ್ತ ಕೂಡ ಹರಿದು ಬಂದಿದೆ. ಅವ್ರ ಜೊತೆ ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಿದ್ವಿ. ಆದ್ರೆ ಇನ್ನು ಮುಂದೆ ಇದೇ ರೀತಿ ಮೂರ್ತಿಯವರು ಅತಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಹೋಗ್ಲಿ, ಮುಂದೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಲಿ ಅಂತ ನಾನು ಈ ತಾಯಿ ಅಣ್ಣಮ್ಮ ದೇವರಲ್ಲಿ ಪ್ರಾರ್ಥನೆ ಕೇಳ್ತೀನಿ. ಎಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಏನು ನಮ್ಮ ಮೂರ್ತಿ ಅಣ್ಣ ಅವರು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಏನು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿಕೊಂಡು ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ, ಕನ್ನಡದ ಜಲದ ವಿಚಾರದಲ್ಲಿ, ಕನ್ನಡದ ನೆಲ ವಿಚಾರದಲ್ಲಿ ಗಾಂಧಿನಗರ ಅಂತ ಒಂದು ಬೆಂಗಳೂರು ಹೃದಯ ಭಾಗದಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಅವರು ಹೋರಾಟ ಮಾಡಿ ಸಾಮಾಜಿಕ ಸೇವೆ ಮಾಡ್ತಿದ್ದಾರೆ. ಇದು ತುಂಬಾ ಶ್ಲಾಘನೀಯ. ಆದರೆ ಆ ಥರ ಹೋರಾಟ ಮಾಡಿಕೊಂಡು ಅವರು ಜೈಲುಗಳ ವಾಸ ಅನುಭವಿಸಿ ಸಮಾಜದಲ್ಲಿ ಎಲ್ಲ ಜನ ಎದುರಾಕೊಂಡು ಕನ್ನಡ ಉಳಿಸಬೇಕು ಅಂತ ಏನು ಮಾಡ್ತಿದ್ದಾರೆ, ರಿಯಲಿ ಅಪ್ರಿಷಿಯೇಟ್ ಮಾಡ್ಬೇಕು ಅದನ್ನ. ಇದನ್ನೆಲ್ಲ ಗುರುತಿಸಿ ರಾಜ್ಯ ಸರ್ಕಾರ ಅವ್ರಿಗೆ ಏನು ಅವರ ಸಂಘ ಸಂಸ್ಥೆಗಳಿಗೆ ನಾವು ಕಾನೂನು ರೀತಿಯಲ್ಲಿ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ. ಅದೇ ರೀತಿ ರಾಜ್ಯ ಸರ್ಕಾರ ಯಾವುದೇ ಬರಲಿ, ಆ ಸರ್ಕಾರಗಳು ಆ ಭಾಷೆ, ಜಲ ಹಾಗೂ ಆ ಒಂದು ನೆಲಕ್ಕೆ ಯಾರು ಹೋರಾಟ ಮಾಡ್ತಾರೆ ಮತ್ತು ರಾಜ್ಯದ ಹೆಣ್ಣು ಮಕ್ಕಳ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ರಾಜ್ಯ ಪ್ರಶಸ್ತಿಗಳು, ಕೆಂಪೇಗೌಡ ಪ್ರಶಸ್ತಿಗಳು, ಈಗ ಯಾರ್ಯಾರಿಗೋ ಕವಿಗಳಿಗೆಲ್ಲ ಕೊಡ್ತೀರ ನೀವು, ಕೊಡಿ. ಅದ್ರ ಜೊತೆ ಇಂಥ ಹೋರಾಟಗಾರರಿಗೂ ಆಮೇಲೆ ಒಂದು ಹೋರಾಟ ಪ್ರಶಸ್ತಿ ಕೊಡಿ. ಅದೇ ರೀತಿಯಲ್ಲಿ ಈಗ ನಮ್ಮಲ್ಲಿ ಹೋರಾಟಗಾರರದ ಒಂದು ದೌರ್ಬಲ್ಯ ಏನಂದ್ರೆ, ಬೆಂಗಳೂರಿನಲ್ಲಿ ಎಲ್ಲರೂ ತ್ಯಾಗ ಮಾಡಿ ಭೂಮಿ ಕೊಡ್ತೀವಿ, ಏನಕ್ಕೆ ಅವ್ರು ಯಾವುದೋ ಲೇಔಟ್ ಮಾಡ್ಲಿಕ್ಕೆ. ಆ ಲೇಔಟ್ ಅಲ್ಲಿ ನಮ್ಮವ್ರು ಬೆಂಗಳೂರು ಯಾರು ಇರೋದಿಲ್ಲ. ಇಂಥ ಹೋರಾಟಗಾರರಿಗೆ ನಿವೇಶನ ಕೊಡಬೇಕು. ಉಪಮುಖ್ಯಮಂತ್ರಿಗಳು ಏನು ನವ ಬೆಂಗಳೂರು ಮಾಡಕ್ ಕೊಟ್ಟಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಕೊಟ್ಟಿದ್ದಾರೆ. ಇಂಥ ಪ್ರಾಮಾಣಿಕ ಹೋರಾಟಗಾರರಿಗೆ ಒಂದು ಕನ್ಸೆಷನ್ ಬೆಲೆನಲ್ಲಿ ನಿವೇಶನ ಕೊಟ್ಟು, ಆ ನಿವೇಶನ ಕೊಟ್ಟೇನಾಗುತ್ತೆ, ಅವ್ರು ನಮ್ಮ ಜೊತೆಲಿ ಇರ್ತಾರೆ. ಅವಾಗ ಹೋರಾಟ ನಮ್ಗೆ ಇನ್ನೂ ಚೆನ್ನಾಗಿ ಗಟ್ಟಿ ಆಗುತ್ತೆ. ಅದ್ರ ಜೊತೆಗೆ ಆ ಹೋರಾಟ ಮಾಡಿದಂತ ಒಂದು ವ್ಯಕ್ತಿಗಳಿಗೆ ಒಂದು ಜೀವನ ಸಾರ್ಥಕತೆ ಇರುತ್ತೆ. ಆದ್ರಿಂದ ನಾನು ಈ ವೇದಿಕೆ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ದಾರೆ, ಅದೇ ರೀತಿ ಎಲ್ಲ ಹೋರಾಟಗಾರರನ್ನ ಗುರುತಿಸಿ ಅವ್ರು ನಿವೇಶನ ಕೊಡೋದಾಗ್ಲಿ, ಅವರ ಸಂಘ ಸಂಸ್ಥೆಗಳು ರೆಕಗ್ನಿಷನ್ ಮಾಡೋದಾಗ್ಲಿ, ಪ್ರಶಸ್ತಿ ಕೊಡೋದಾಗ್ಲಿ ಅವೆಲ್ಲ ಮಾಡಿದ್ರೆ, ಆಮೇಲೆ ಇನ್ನೊಂದು ರಸ್ತೆಗಳಿಗೆ ಅಥವಾ ಕ್ರಾಸ್ಗಳಿಗೆಲ್ಲ ಹೋರಾಟಗಾರ ಹೆಸರಿಡ್ಲಿ, ಅದು ಮಾಡ್ಬೇಕಾಗುತ್ತೆ ಸರ್ಕಾರ. ಇದಕ್ಕೆಲ್ಲ ಎಚ್ಚರಿಕೆ ನಾವು ಸರ್ಕಾರಕ್ಕೆ ನಾವು ಮೊದಲು ಮನವಿ ಕೊಡ್ತೀವಿ, ಆಮೇಲೆ ಇದ್ದೇ ಹೋರಾಟ ಮಾಡೋದು. ಅದಕ್ಕೂ ನಾವು ರೆಡಿ ಇದೀವಿ ಹೋರಾಟ ಮಾಡ್ಲಿಕ್ಕೆ. ನಾಡಿನ ಸಮಸ್ತ ಜನತೆಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತೆ ಅಣ್ಣನ್ KC ಮೂರ್ತಿ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ 10 ವರ್ಷದಿಂದ 15 ವರ್ಷದಿಂದ ಇದೇ ಫಂಕ್ಷನ್ಗಳಿಗೆ ನಾನು ಇದೇ ತರ ಕರೆದು ಕನ್ನಡ ರಾಜ್ಯೋತ್ಸವನ ಇಷ್ಟು ಮಟ್ಟಿಗೆ ಇಲ್ಲಿ ಅದು ಗಾಂಧಿನಗರದಲ್ಲಿ ಆಚರಿಸ್ತಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ನಮ್ಮಂತ ಹೆಣ್ಮಕ್ಳಿಗೆಲ್ಲ ಅಣ್ಣನಂತ ಆಶೀರ್ವಾದ ಇರ್ಬೇಕು, ಅವ್ರ ಜೊತೆ ನಾವ್ ಯಾವತ್ತೂ ಇರ್ತೀವಿ ಅಂತೇಳಿ ಅಣ್ಣಂಗೆಲ್ಲ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದೇ ತರ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಣ್ಣ ಅನ್ನೋ ಒಂದು ನಮ್ಮ ಆಸೆ ನಮ್ಗೆಲ್ಲ ಇದೆ. ಖಂಡಿತವಾಗ್ಲೂ ಅದನ್ನ ನಾವು ಅವ್ರ ಜೊತೆನಲ್ಲಿ ಸಾಥ್ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ.